ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಇಲ್ಲಿ ಭೂಮಿಕಾ ಮತ್ತು ಗೌತಮ್ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಮಲ್ಲಿ ಈಗ ಯಾಕೋ ಲವ್ ಟ್ರ್ಯಾಕ್ ಹೊರಟಿದ್ದಾಳೆ, ಏನೋ ಅವಳ ಬಗ್ಗೆ ಆದಷ್ಟು ಬೇಗ ವಿಚಾರಿಸ್ಕೋಬೇಕು ಅಂದ್ಬಿಟ್ಟು ಅಂತ ಇರಬೇಕಾದ್ರೆ ಇನ್ನು ಇಲ್ಲಿ ಜಯದೇವಿಗೆ ಸರಿಯಾಗಿ ಕ್ಲಾಸ್ ತಗೊಳ್ತಾ ಇದ್ದಾಳೆ ಈ ಒಂದು ಶಾಕುಂತಲ. ನೀನು ಇತ್ತೀಚೆಗೆ ಸರಿಯಾಗಿ ಕೆಲಸನೇ ಮಾಡ್ತಾಯಿಲ್ಲ, ಸ್ವಲ್ಪ ಬುದ್ಧಿ ಇದೆ ನಿನಗೆ, ಇಷ್ಟು ದೊಡ್ಡ ಕಂಪ್ನಿನ ಹಾಳು ಮಾಡೋಕೆ ಹೊರಟಿದ್ಯಾ, ಹೀಗೆ ಆದರೆ ನಮ್ಮ ಕೈಲಿಗೆ ಎಲ್ಲರಿಗೂ ಚಿಪ್ ಕೊಡ್ತೀಯಾ, ನಿನಗೆ ಬುದ್ಧಿನೇ ಇಲ್ಲ ಅಂದ್ಬಿಟ್ಟು ಬೈತಾ ಇದ್ರೆ. ವಾಟ್ ಮಾಮ್, ಏನಾಗಿದೆ, ಈಗ ಎಲ್ಲ ಸರಿಯಾಗೇ ಇದೆಯಾ ತಾನೆ ಅಂತಿದ್ರೆ. ಏನು ಎಲ್ಲ ಸರಿಯಾಗಿದೆಯಾ, ಕಾಮನ್ ಸೆನ್ಸ್ ಇದೆಯಾ, ಒಂದು ಸ್ವಲ್ಪ ಆದರೂ ನೋಡಿದ್ಯಾ, ಕಂಪ್ನಿ ಕಡೆ ತಲೆ ಎತ್ತಿ ಎಲ್ಲನೂ ಹಾಳಾಗೋಗಿದೆ. ಗೌತಮ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಗೌತಮ್ ಯೋಚನೆ ಮಾಡಿದ್ರೆ 10% ಯೋಚನೆ ಮಾಡಿದ್ರು ನೀನು ಎಲ್ಲಿಗೋ ಹೊರಟೋಗ್ತೀಯಾ. ನೀನು ಈ ರೀತಿ ಆಡ್ತಾಯಿದ್ರೆ ನಮ್ಮೆಲ್ಲರೂ ಕೂಡ ಬೀದಿಗೆ ತರ್ತೀಯ, ಇದು ಮಾತ್ರ ಗ್ಯಾರಂಟಿ. ನಿನ್ನ ಕೈಲಿ ಆಗಿಲ್ಲ ಅಂದರೆ ಹೇಳು, ಇಡೀ ಕಂಪ್ನಿನ ನಾನು ನೋಡ್ಕೊಳ್ತೀನಿ. ನನಗೆ ಹೇಗೆ ಟೇಕ್ ಓವರ್ ಮಾಡಬೇಕು ಕಂಪ್ನಿ ಅಂತ ಚೆನ್ನಾಗೇ ಗೊತ್ತಿದೆ. ಹೋಗಲಿ ಬಿಡು ಪಾಪ ಅಂತ ನಿನಗೆ ಜವಾಬ್ದಾರಿ ಕೊಟ್ಟರೆ ನೀನು ಈ ರೀತಿ ಕೇರ್ಲೆಸ್ ಆಗಿ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೀರಾ. ಮೈಂಡ್ ಯುವರ್ ಟಂಗ್. ನಾನು ನೋಡಿರವ ಈ ಶಾಕು ಅಂತಂದರೆ ಏನು ಅಂತ ನಿನಗೆ ಗೊತ್ತಿಲ್ಲ. ಮುಂಚೆ ಕಂಪ್ನಿ ಎಲ್ಲ ನಾನೇ ನಡೆಸ್ಕೊಂಡು ಹೋಗ್ತಾಯಿದ್ದು, ಇದಾದಮೇಲೆ ಗೌತಮ್ ಕೊಟ್ಟಿದ್ದೀನಿ. ಇನ್ನು ಮುಂದೆ ನಿನಗೂ ಕೂಡ ಅದೇ ಪರಿಸ್ಥಿತಿ ಆಗುತ್ತೆ. ನೀನು ಸರಿಯಾಗಿ ನಡೆಸ್ಕೊಂಡು ಹೋಗಿಲ್ಲ ಅಂದರೆ ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗ್. ಇನ್ನು ಮುಂದೆ ಈ ಕಂಪ್ನಿ ಟೇಕ್ ಓವರ್ ನಾನು ತೊಗೊಳ್ತೀನಿ ಅಂತಂದ್ಬಿಟ್ಟು ಶಾಕುಂತಲ ಜಯದೇವ್ಗೆ ಸರಿಯಾಗಿ ಕ್ಲಾಸ್ ತೊಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಜಯದೇವ್ ಮಾಮ ಯಾಕೆ ಈ ರೀತಿ ಮಾತಾಡ್ತಾಳೆ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದರೆ ಇಲ್ಲಿ ದಿಯಾ ಖುಷಿ ಪಡ್ತಾಳೆ. ಆಹಾ, ತಾಯಿ ಮಗನ ಮಧ್ಯೆ ಈ ರೀತಿ ಬೆಂಕಿ ಬಿದ್ದಿದೆ, ಬಿಡಲ್ಲ, ಇನ್ನೂ ಅಷ್ಟು ತುಪ್ಪ ಸುರಿದು ಇನ್ನೂ ಇಬ್ಬರ ಮಧ್ಯೆ ಬೆರುಕು ಮುಟ್ಟಬೇಕು, ಆ ರೀತಿ ಮಾಡ್ತೆ ಅಂದ್ಬಿಟ್ಟು ದಿಯಾ ಇಲ್ಲಿ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಮಲ್ಲಿ ಸುನೀಲ್ ಮನೆಗೆ ಬಂದಿರ್ತಾಳೆ. ಆಗ ಗೌತಮ್ ದಿವಾನ್ ಫೋಟೋ ಇರುತ್ತೆ. ಇದು ಭಾವನರ ಫೋಟೋ ಇಲ್ಲಿದೆ ಅಂದ್ಬಿಟ್ಟು ಬಂದು ಇಲ್ಲಿ ಫೋಟೋ ಕೈ ಹಿಡ್ಕೊಳ್ತಾಳೆ. ಆಗ ಸುನೀಲ್ ಬರ್ತಾರೆ. ಅರೆ ಏನಿದು ಮೇಡಮ್ ಅಂತಿದ್ರೆ, ಇವರು ನಿಮಗೆ ಗೊತ್ತಾ ಇವ್ರ ಫೋಟೋ ಅಂತಿದ್ರೆ, ಹೌದು ಮೇಡಮ್, ಇವ್ರು ಯಾರಿಗೆ ತಾನೇ ಗೊತ್ತಿಲ್ಲ, ಇವರು ದಿ ಗ್ರೇಟ್ ಗೌತಮ್ ದಿವಾನ್, ಇನ್ಸ್ಪಿರೇಷನ್ನು ಬಿಸ್ನೆಸ್ ಮಾಡೋರಿಗೆ. ಇನ್ನು ಇವ್ರು ನೋಡ್ರೇ ತುಂಬ ಖುಷಿ ಆಗುತ್ತೆ ನನಗೆ. ನಾನು ಇವ್ರನ್ನ ಇನ್ಸ್ಪಿರೇಷನಲ್ಲೇ ಬೆಳೆದಿರೋದು. ಇವರು ಎಷ್ಟೋ ಮಕ್ಕಳಿಗೆ ದಾನ ನೀಡಿ ಬೆಳೆಸಿದ್ದಾರೆ. ಈಗ ನನ್ನ ಪುಟ್ಟ ಚಿಕ್ಕ ವ್ಯಕ್ತಿಗಳು ಕೂಡ ತುಂಬ ಜನ ಇದ್ದಾರೆ. ಆದರೆ ಇವರಂದರೆ ನನಗೆ ತುಂಬಾ ಇಷ್ಟ. ಇದೇ ಅಂತಾರಲ್ವ ಅಚೀವರ್ಸ್ನ ಮುಂದೆ ಇಟ್ಕೋಬೇಕು ಅಂದ್ಬಿಟ್ಟು. ಅದಕ್ಕೆ ಇವ್ರು ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಇವ್ರನ್ನ ಭೇಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಆದರೆ ಒಂದು ಸರ್ತಿ ಕೂಡ ಇಲ್ಲ. ಇತ್ತೀಚೆಗೆ ಇವ್ರು ಕಾಣಿಸ್ಕೊಳ್ತಾ ಇಲ್ಲ. ಈ ಗ್ರೇಟ್ ಬಿಸ್ನೆಸ್ ಮೇಲೆ ಇರ್ತೀರಿ ಅಲ್ವಾ, ಕಾಣಿಸ್ಕೊಳ್ಳಲ್ಲ. ಆಮೇಲೆ ದಿ ಗ್ರೇಟ್ ಕಮ್ಬ್ಯಾಕ್ ಮಾಡ್ತಾರೆ. ಆ ಕಮ್ಬ್ಯಾಕ್ಗೆ ಸುಂಟ್ರಗಳು ಬೀಸರುಗಳ ಥರ ರಗಾಡಾಗೆ ಎಂಟ್ರಿ ಕೊಡ್ತಾರೆ. ನೋಡ್ತಾ ಇರಿ ಅಂತೀರಿ. ಓಹೋ, ಇವರು ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನಾ ಅಂತೀರಿ. ಅಯ್ಯೋ, ನಿಮಗೆ ಗೊತ್ತಿರಲೇಬೇಕಲ್ಲ, ಆ್ಯಕ್ಚುಲಿ ನೀವು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನು, ಈ ಬಿಸ್ನೆಸ್ ಮ್ಯಾನಿಗೆ ಅಟ್ಯಾಚ್ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಸುನೀಲ್. ಆಗ ಮಲ್ಲಿ, ನಾನೆಲ್ಲೋ ಸತ್ಯ ಗೊತ್ತಾಯ್ತು ಅಂದ್ಕೊಂಡೆ. ಇಲ್ಲಪ್ಪ, ನಮ್ಮ ಮನೇಲಿ ಬಿಸ್ನೆಸ್ ಎಲ್ಲ ಅಪ್ಪನೇ ನೋಡ್ಕೊಳ್ತಾ ಇದ್ರು, ನಾನೇನೋ ಬಿಸ್ನೆಸ್ ನೋಡ್ಕೊಂಡಿಲ್ಲ ಅಂದ್ಬಿಟ್ಟು ಮಲ್ಲಿ ಅಂತಾಳೆ. ಏನು ಹೌದಾ, ಸರಿ ಬಿಡಿ. ಇವ್ರು ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ. ಜೀವನದಲ್ಲಿ ಒಂದಲ್ಲ ಒಂದು ಸರ್ತಿ ಇವ್ರನ್ನ ನೋಡಬೇಕು, ಇವ್ರಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಳ್ಬೇಕನ್ನೋದೇ ನನ್ನ ಇಂಟ್ರೆಸ್ಟು ಅಂದ್ಬಿಟ್ಟು ಇಲ್ಲಿ ಸುನೀಲ್ ಅಂತ ಇದ್ದರೆ, ಹೌದಾ, ಒಳ್ಳೆ ಅಚೀವ್ಮೆಂಟ್ ಇಟ್ಕೊಂಡಿದ್ದೀರಾ, ಇಂಥ ಗುರುಗಳೆಲ್ಲ ಇರಬೇಕು ಜೀವನದಲ್ಲಿ ಅಂದ್ಬಿಟ್ಟು ಮಲ್ಲಿ ಅಂತಾಳೆ. ಸರಿ ಬಿಡಿ, ತುಂಬಾ ದೂರ ಹೋಯಿತು ಈ ಮಾತುಗಳೆಲ್ಲ. ಸರಿ, ಈ ಚೊಕ್ಕದಾಗಿ ನಮ್ಮನೆಗೆ ಬಂದಿದ್ದೀರಾ, ನಮ್ಮನೆ ಹೇಗೆ ಅನ್ನಿಸ್ತು? ಬ್ಯಾಚುಲರ್ಗೆ ಅವಮಾನ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ, ಏನೋ ಪರವಾಗಿಲ್ಲ. ಈಗ ಹೇಗೆ ಅನ್ನಿಸ್ತಿದೆ? ನಾವು ಮುಂದೆ ಒಂದಾಗಬೇಕಲ್ವಾ ಅಂತ ಹೇಳ್ಬಿಟ್ಟು ಸುನೀಲ್ ಅಂತಾರೆ. ನನಗೆ ಗೊತ್ತು ನೀನು ಹೀಗೆ ಮಾತಾಡ್ತೀಯ ಅಂತ ಗೊತ್ತಿದ್ರೆ ನಾನು ಇಲ್ಲಿ ಬರ್ತಾನೆ ಇದ್ದೀರಾ, ಬಾಯ್ ಅಂದ್ಬಿಟ್ಟು ಅಲ್ಲಿಂದ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಓಟೋಗ್ಬಿಡ್ತಾಳೆ ಮಲ್ಲಿ. ಅಯ್ಯೋ ನಿಂತ್ಕೊಳ್ಳಿ ಮೇಡಮ್, ನಿಮ್ಮ ಬಿಟ್ಟು ಬರ್ತೀನಿ, ನಿಂತ್ಕೊಳ್ಳಿ ಅಂದ್ಬಿಟ್ಟು ಇಲ್ಲಿ ಸುನೀಲ್ ಓಡಿ ಬರ್ತಾ ಇರ್ತಾರೆ. ಏನು ಇತ್ತ ಕಡೆ ಗೌತಮ್ ಮತ್ತು ಭೂಮಿಕಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆಗ ಮಲ್ಲಿ ಬರ್ತಾಳೆ. ಅಕ್ಕವರೇ, ನನಗೊಂದು ಗ್ಲಾಸ್ ಕಾಫಿ ಅಂತಿದ್ರೆ ತಗೋ ಕುಡಿ ಅಂದ್ಬಿಟ್ಟು ಅಂತಾರೆ. ಮತ್ತೇನು ಮನೆಯಲ್ಲಿ ಅಪ್ಪು ಮಿಂಚು ಕಾಣಿಸ್ತಾ ಇಲ್ಲ ಅಂತಿದ್ರೆ ಹೊರಗಡೆ ಆಟ ಆಡೋಕ್ಕೆ ಹೋಗಿದ್ದಾರೆ ಅಂದ್ಬಿಟ್ಟು ಭೂಮಿಕಾ ಅಂತಾಳೆ. ಏನು ಹೌದಾ, ನಿಜಾನ ಅಕ್ಕವ್ರೆ? ಅಯ್ಯೋ, ಎಕ್ಸಾಮ್ ಬೇರೆ ಇದೆ, ಈ ಟೈಮಲ್ಲಿ ಆಟ ಆಡೋಕ್ಕೆ ಕಳಿಸಿದಾರ, ನಿಜವೋ ನನಗೂ ನಂಬೋಕ್ಕಾಗ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಮಲ್ಲಿ. ಆಗ ಭೂಮಿಕಾ, ಹುಡುಗರನ್ನ ಹೊರಗೆ ಕಳಿಸಿದ್ರೆ ಏನೋ ಕಾರಣ ಇದೆ ಅಲ್ವ ಅಂದ್ಬಿಟ್ಟು ಅಂತಾರೆ. ಕಾರಣನ? ಏನು ಕಾರಣ ಅದು ಅಂತಿದೆ. ಅದು ಮಲ್ಲಿ ಒಂದು ಸಂಬಂಧ ಬಂದಿತ್ತು ಫಾರಿನ್ನಿಂದ, ಈಗ ತಾನೇ ಊರಿಗೆ ಬಂದಿದ್ದಾರಂತೆ, ತುಂಬಾ ಒಳ್ಳೆಯವರು. ಗೌತಮ್ ಅವರು ಚೆನ್ನಾಗೇ ಗೊತ್ತು ಅಲ್ವಾ ಅಂತಿದ್ದೆ. ಹೌದೌದು, ನನಗೂ ತುಂಬ ಚೆನ್ನಾಗಿ ಗೊತ್ತು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಕೂಡ. ನಿನಗೂ ಈಗ ಮದುವೆ ಮಾಡೋ ವಯಸ್ಸಾಗಿದಲ್ವ, ಈಗೆಲ್ಲ ಹಿಂದೆ ಏನೇನೋ ನಡೆದೋಗಿದೆ, ಮುಂದೆ ಯಾಕೆ ಜೀವನ ಚೆನ್ನಾಗಿರಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ ಅಂದ್ಬಿಟ್ಟು ಗೌತಮ್ ಭೂಮಿಕಾ ಪೀಠಿಕೆ ಹಾಕ್ತಾರೆ. ಆಗ ಮಲ್ಲಿಗೆ ಏನು ಮಾತಾಡಬೇಕಂತ ಗೊತ್ತಾಗೋದಿಲ್ಲ. ಅಯ್ಯೋ ಅಕ್ಕರೆ, ಈಗ ಮೇನ್ಸ್ ಬೇರೆ ಇದೆ, ಎಕ್ಸಾಮು ಪ್ರಿಪ್ರೇಷನ್ ನಡ್ಕೊಳ್ಬೇಕು, ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಅಂತಿದ್ರೆ. ಅಯ್ಯೋ ನೀನೇನು ತಲೆ ಕೆಡಿಸ್ಕೊಬೇಡ್ರಿ, ಒಂದೇ ದಿನ ಎಕ್ಸಾಮ್ಗೆ ಟೈಮ್ ಇರಿದ್ರೂ ಪರವಾಗಿಲ್ಲ, ಮದುವೆಗೆ ಒಂದಿನ ರಜೆ ಆಗಿದೆ ಸಾಕು, ನೀನು ಓದ್ತೀನಿ ಅಂದರೆ ಅವ್ರು ತುಂಬಾ ಖುಷಿ ಪಟ್ಟಿದ್ದಾರೆ, ಎಂಕರೇಜು ಮಾಡ್ತಾರೆ ನೀನು ಎಜುಕೇಷನ್ಗೆ ಅಂದ್ಬಿಟ್ಟು ಭೂಮಿಕಾ ಮತ್ತು ಗೌತಮ್ ಅಂತ ಇರ್ತಾರೆ. ಸರಿ, ನಿಮ್ಮಿಷ್ಟ, ನೀವು ಹೇಗಂತರೂ ಹಾಗೆ ಅಂದ್ಬಿಟ್ಟು ಮಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಏನಿದು ಮಲ್ಲಿ ಏನು ಮಾತಾಡಿಲ್ಲ ಅಂತಿದ್ರೆ ನೋಡ್ದಾರೆ, ಸುಮ್ಮನೆ ಅನುಮಾನ ಪಟ್ಟರೆ ಅಂದ್ಬಿಟ್ಟು ಗೌತಮ್ ಅಂತಾರೆ. ಅಯ್ಯೋ ಈಗೇನು ಮಾಡೋದು, ನಾಳೆ ಹುಡುಗನ ಅಂತಿದ್ರೆ ನನಗೇನು ಹೇಳ್ತೀರಾ, ಯಾರೋ ಒಂದು ಹುಡುಗನ ಸೆಟ್ ಮಾಡಿ ಅಂದ್ಬಿಟ್ಟು ಭೂಮಿಕಾ ಅಂತಾಳೆ. ಇನ್ನು ಗೌತಮ್, ಸರಿ ಆಗೋಯ್ತು ಅಂತಂದ್ಬಿಟ್ಟು ಅಂತ ಇರ್ತಾರೆ. ಇನ್ನು
ಈತ ಕಡೆ ಆನಂದ್ ಬೇಜಾರಿಂದ ಮನೆಗೆ ಬರ್ತಾನೆ. ಯಾಕೇನಾಯಿತು ಅಂತಿದ್ರೆ, ಅದೇ ಅಮ್ಮ, ಆಶ್ರಮದಲ್ಲಿ ಮಗುನೆಲ್ಲ ಹುಡುಕಿದ್ವಿ, ಆದರೆ ಯಾವ DNA ಕೂಡ ಗೌತಮ್ಗೆ ಮ್ಯಾಚ್ ಆಗ್ತಿಲ್ಲ. ಯಾವ ಮಕ್ಕಳು ಗೌತಮ್ದು ಭೂಮಿಗೆ ಅವ್ರದ್ದು ಮ್ಯಾಚ್ ಆಗ್ತಿಲ್ಲಲ್ವಾ. ಸೊ ಈ ಮಗ ಎಲ್ಲೇ ಇದೆ ಅಂತ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ನಮ್ಮ ಕೈಲಿ ಅಂದ್ಬಿಟ್ಟು ಬೇಜಾರಾಗ್ತಾನೆ. ಪರವಾಗಿಲ್ಲ ಕಣೋ, ಈಗ ಯಾಕೆ ದೇವರು ಒಂದು ಕೊಟ್ಟಾಗ ಒಂದು ಬಿಟ್ಕೊಡ್ತಾರಂತೆ. ಆ ಮಗು ಕಳೆದೋಗಿರ್ಬೋದು, ಆದರೆ ದೇವ್ರಂತ ನಾನೇ ಅಲ್ವಾ ಮಿಂಚು ಅಂತ ಹುಡುಗಿನ ನಮ್ಮ ಮನೆ ಕಳಿಸಿದ್ದಾನೆ, ಅವಳೆ ಮಗಳ ಥರ ನೋಡ್ಕೊಟ್ರೆ ಅಷ್ಟೇ ಸಾಕು ಅಂತಿದ್ರೆ, ಹೌದಮ್ಮ, ಆದರೆ ಆ ಮಗು ಸಿಕ್ಕಿಲ್ಲ ಅಂತ ಬೇಜಾರಲ್ಲೇ ಇರೋಲ್ಲ. ನಮ್ಮ ಗೆಳೆಯನಿಗೆ ಇದೇ ಪರಿಸ್ಥಿತಿ, ಏನೋ ಸಿಗುತ್ತೆ ಮತ್ತೆ ಕಳ್ಕೊಳ್ತಾನೆ, ಕಳ್ಕೊಳ್ಳೋದ್ರಲ್ಲಿ ಪಾಪ ಜೀವನ ಕಳೆದೋಗ್ಬಿಡುತ್ತೆ. ಯಾಕೆ ಈ ರೀತಿ ಇವನ ಜೀವನದಲ್ಲಿ ಆಗ್ತಾಯಿದೆ ಅಂದ್ಬಿಟ್ಟು ಇಲ್ಲಿ ಬೇಜಾರಾಗ್ತಾ ಇರುತ್ತೆ ಆನಂದ್ಗೆ. ಹೌದು ಕಣೋ, ಕರಡು ಬಳಿ ಸಂಬಂಧನೇ ಅಷ್ಟೇ. ನನ್ನ ಗುಂಡು ಇಷ್ಟು ವರ್ಷ ದೂರ ಇದ್ದರೂ ಅವನ ಹೆಸರು ಮಾತ್ರ ಬರ್ತಿದ್ದಿಲ್ಲ. ದೇವರಲ್ಲಿ ನಂಬಿಕೆ ಇಡಬೇಕು, ಆದಷ್ಟು ಬೇಗ ನಮ್ಮ ಭೂಮಿಕಾ ಗೌತಮ್ಗೆ ತನ್ನ ಮಗು ಸಿಕ್ಕೇ ಸಿಗುತ್ತೆ ಅಂದ್ಬಿಟ್ಟು ಅಂತ ಇರ್ತಾರೆ. ಅಷ್ಟಾದರೆ ಸಾಕು ಅಂದ್ಬಿಟ್ಟು ಇಲ್ಲಿ ಆನಂದ್ ಅಂದ್ಕೊಳ್ತಾ ಇರ್ತಾನೆ. ಇನ್ನು ಮಲ್ಲಿ ಇಲ್ಲಿ ಓದ್ಕೊಳ್ಬೇಕಾದ್ರೆ ಆಗ ಗೌತಮ್ ಬರ್ತಾರೆ. ಯಾಕೆ ಮಲ್ಲಿ, ಯಾಕೆ ಇಷ್ಟು ಬೇಜಾರಾಗಿದೆಯಾ ಅಂತ ಕೇಳ್ತಿದ್ರೆ, ಹಾಗೇನಿಲ್ಲ ಭಾವನವ್ರೆ ಅಂತಿದ್ರೆ, ಇಲ್ಲ ಮದುವೆ ವಿಚಾರ ನೋಡಿದಾಗ್ಲಿಂದ ನೀನು ಯಾಕೋ ಡಲ್ ಆಗಿದೆಯಾ, ಯಾಕೇನಾಯಿತು, ಯಾರಾದರೂ ಲವ್ ಮಾಡ್ತಾಯಿದ್ಯಾ, ಏನಾದರೂ ಆಯಿತಾ ಅಂತಿದ್ರೆ, ಅಯ್ಯೋ ಹಾಗೇನೂ ಇಲ್ಲ, ಅದು ನನ್ನ ಮದುವೆ ಅಂದರೆ ಸಾಕು ಹಳೆದೆಲ್ಲ ನೆನಪಾಗುತ್ತೆ. ಈ ಮದುವೆ ಅನ್ನೋದು ದೊಡ್ಡ ಪಾಠ ಕಲಿಸಿದೆ ನನಗೆ. ಇದ್ರ ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಅನಿಸ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ನೆನಪಾಯಿತು ಅಂದ್ಬಿಟ್ಟು ಮಲ್ಲಿ ಅಂತಾಳೆ. ಅಷ್ಟೇ ತಾನೇ, ಅಯ್ಯೋ ಟೆನ್ಷನ್ ತೊಗೊಬೇಡ, ಜೀವನ ಮುಂದುವರಿಸಲೇಬೇಕು. ಒಂದು ಸರ್ತಿ ಈ ರೀತಿ ಆಗಿದೆ ಅಂತ ಪದೇ ಪದೇ ಆ ರೀತಿ ಆಗೋಕ್ಕಾಗುತ್ತಾ, ಏನೂ ಆಗೋಲ್ಲ. ನಾವು ಇನ್ನೂ ಚೆನ್ನಾಗೇ ನೋಡ್ಕೊಳ್ತೀವಿ. ಈ ಎಕ್ಸಾಮ್ಸ್ ಬಗ್ಗೆ ಗಮನ ಹರಿಸು, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ನೀನು ಯಾರನ್ನೂ ಇಷ್ಟಪಟ್ಟಿಲ್ಲ ತಾನೇ ಅಂತಿದ್ರೆ, ಇಲ್ಲ ಹಾಗೇನೂ ಇಲ್ಲ, ಮದುವೆ ಅನ್ನೋ ವಿಚಾರದಲ್ಲಿ ನಿಮಗಿಂತ ಅನುಭವ ಯಾರಿಗಿದೆ, ನನ್ನ ಜವಾಬ್ದಾರಿ ಎಲ್ಲ ನಿಮ್ಮದೇ ಅಲ್ವಾ. ನೀವು ನನಗೆ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೆ ಅಂತ ಚಾಯ್ಸ್ ಮಾಡ್ತೀರಾ, ನಿಮ್ಮ ಇಷ್ಟ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಅಮ್ಮ, ಹುಷಾರು, ಓದ್ಕೊಂಡ್ಬಿಟ್ಟು ಗೌತಮ್ ಅಲ್ಲಿಂದ ಹೋಗ್ತಾನೆ. ಮಲ್ಲಿಗೆ ಇಲ್ಲಿ ಟೆನ್ಷನ್ ಆಗ್ತಾ ಇರುತ್ತೆ, ಏನು ಮಾಡೋದು ಏನು ಬಿಡೋದು ಅಂದ್ಬಿಟ್ಟು. ಇನ್ನು ಜಯದೇವ್ ಆಫೀಸರ್ಗೆ ಫೋನ್ ಮಾಡಿ, ಏನಯ್ಯ ಫೈಲ್ ತರ್ತಂದೆ, ಇಷ್ಟೊತ್ತಾದರೂ ಇನ್ನೂ ಫೈಲ್ ತಂದಿಲ್ಲ ಅಂತಿದ್ರೆ, ಫೈಲಾ ಸರ್, ಬೆಳಿಗ್ಗೆನೇ ಶಾಕುಂತಲ ಮೇಡಮ್ ಇಸ್ಕೊಂಡ್ರು ಅಂತಾರೆ. ಏನು ಮಾಮ್ ಇಸ್ಕೊಂಡ್ರಾ, ಏನು ಹೇಳ್ತೀನಿ ಅಂತಿದ್ರೆ, ಹೌದು ಏನೋ ಗೊತ್ತಿಲ್ಲ, ಬೆಳಿಗ್ಗೆನೇ ಬಂದು ಫೈಲೆಲ್ಲ ಅವ್ರು ತೊಗೊಂಡಿದ್ದಾರೆ ಅಂದ್ಬಿಟ್ಟು ಅಂತಾರೆ. ವಾಟ್, ಮಾಮ್ ಹೇಳ್ದಂಗೆ ಮಾಡಿಬಿಟ್ಲಾ, ಇಡೀ ಒಂದು ಕಂಪ್ನಿನ ತನ್ನ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಲಾ, ಈಗಾದರೆ ನನ್ನ ಕೈಗೆ ಚಿಪ್ಪೆ ಸಿಗೋದು, ವಾಟ್, ಈ ರೀತಿ ಆಗಲೇಬಾರ್ದು ಅಂದ್ಬಿಟ್ಟು ಜಯದೇವ್ ಅಂದ್ಕೊಳ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಡೇ ಭೂಮಿಕಾ ಮತ್ತು ಗೌತಮ್ ಇಬ್ಬರು ಕೂಡ ಏನಾದರೂ ಮಾಡಿ ಮಲ್ಲಿಗೆ ಈಗ ಒಳ್ಳೆ ಸಂಬಂಧ ಹುಡುಕ್ಬೇಕು ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ. ಇನ್ನು ಮಲ್ಲಿ ಮತ್ತೆ ಇನ್ಸ್ಟಿಟ್ಯೂಟ್ಗೆ ಹೋಗ್ತಾಳೆ. ಆಗ ತನ್ನ ಫ್ರೆಂಡ್ನ ಮಾತಾಡಿಸ್ಬೇಕಾದ್ರೆ, ಏನೇ ನಿಮ್ಮ ಅಕ್ಕ ನಿನಗೆ ಕ್ಲಾಸ್ ತೊಗೊಂಡ್ರ ಹೇಗೆ ಅಂದ್ಬಿಟ್ಟು ಅಂತಾರೆ. ನಮ್ಮ ಅಕ್ಕ ಕ್ಲಾಸ್ ತೊಗೊಳ್ದ, ಯಾಕೆ ಏನಾಯಿತು ಅಂತಿದ್ರೆ, ಹೌದು ನಿನ್ನೆ ನಿಮ್ಮ ಅಕ್ಕ ಇನ್ಸ್ಟಿಟ್ಯೂಟ್ಗೆ ಬಂದಿದ್ದು, ಆಗ ನಿನ್ನ ಬಗ್ಗೆ ಮತ್ತು ಸುನಿಲ್ ಬಗ್ಗೆ ನಿನ್ನ ಫ್ರೆಂಡು ಹೇಳಿದಾಳಂತೆ, ಅದಕ್ಕೆ ನಿಮ್ಮ ಮೇಲೆ ಏನಾದರೂ ರೇಖಾಡ್ದು ಅಂತ ಕೇಳಿದೆ ಅಷ್ಟೇ ಅಂತಿದ್ರೆ, ಏನು ಹೌದಾ, ಅಕ್ಕೋರು ನನ್ನ ಹುಡ್ಕೊಂಡು ಇನ್ಸ್ಟಿಟ್ಯೂಟ್ಗೆ ಬಂದಿದ್ರಾ ಅಂತಂದು ಬೇಜಾರು ಮಾಡಿಕೊಂಡು ಅಕ್ಕೋರೆ ಅಂದ್ಬಿಟ್ಟು ಮನೆಗೆ ಬರ್ತಾಳೆ. ಯಾಕೆ ಮಲ್ಲಿ ಏನಾಯಿತು, ಇಲ್ಲೇ ಇದ್ದೀನಿ ಅಂತಿದ್ರೆ, ಏನು ಅಕ್ಕೋರೆ ನೀವು ಈ ರೀತಿ ಮಾಡ್ಬೋದಾ ಅಂತಿದ್ರೆ, ನಾನೇನು ಮಾಡಿದೆ ಅಂತಿದ್ರೆ, ನೀವು ನಿನ್ನೆ ನನ್ನ ಹುಡ್ಕೊಂಡು ಕ್ಲಾಸಿಗೆ ಬಂದಿದ್ದಂತೆ, ಏನಾದರೂ ಡೌಟ್ಸ್ ಇದ್ದರೆ ಕೇಳೋದಿದ್ರೆ ನನ್ನ ಕೇಳ್ಬೋತಾನೆ, ನನ್ನ ಮೇಲೆ ಅನುಮಾನಪಟ್ಟು ಈ ರೀತಿ ಕ್ಲಾಸಿಗೆ ಬರೋದೇನಿತ್ತು ಅಂತ ಕೇಳ್ತಾಳೆ ಮಲ್ಲಿ ಬೇಜಾರು ಮಾಡಿಕೊಂಡು. ಆಗ ಭೂಮಿಕಾ, ಅಯ್ಯೋ ಹಾಗೇನೂ ಇಲ್ಲ ಮಲ್ಲಿ, ನಾನೇನು ಬೇಕು ಅಂತ ಬಂದಿದ್ದಲ್ಲ, ನಾನು ಹಾಗೆ ಕ್ಯಾಜುವಲ್ ಆಗಿ ಬಂದಿದ್ದೆ, ಆದರೆ ನಿನ್ನ ಜೀವನದಲ್ಲಿ ಈಗ ಆಲ್ರೆಡಿ ದೊಡ್ಡ ತಪ್ಪಾಗಿದೆ, ಪದೇ ಆ ರೀತಿ ತಪ್ಪಾಗ್ಬಾರ್ದಾನೆ ನನ್ನ ಕನಸನ್ನು. ಒಂದು ಸರ್ತಿ ಮದುವೆ ವಿಚಾರದಲ್ಲಿ ಇಡೀ ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟ ಅನುಭವಿಸ್ಬೇಕೋ ಅಷ್ಟೆಲ್ಲ ಅನುಭವಿಸಿದ್ಯಾ, ಪದೇ ನಿನಗೆ ಆ ರೀತಿ ತೊಂದರೆ ಆಗಬಾರ್ದು, ನಿನ್ನ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಂದ್ಬಿಟ್ಟು ಭೂಮಿಕಾ ಅಂತಾಳೆ. ಆಗ ಮಲ್ಲಿ ಏನು ಮಾತಾಡಬೇಕಂತ ಗೊತ್ತಾಗದೆ ಫುಲ್ ಸೈಲೆನ್ಸ್ ಆಗಿಬಿಡ್ತಾಳೆ. ಇನ್ನು ಇಲ್ಲಿ ಜಯದೇವ್ನ ಕೆಳಗಿಳಿಸಿ ಶಾಕುಂತಲ ತನ್ನ ಪಟ್ಟಾಭಿಷೇಕ ಮಾಡ್ಕೊಂಡಿದ್ದಾಳೆ. ಜಯದೇವ್ ಕೈಲಿ ಇನ್ನು ಮುಂದೆ ಏನೂ ಇಲ್ಲ, ಬರೀ ಚಿಪ್ಪೆ. ಶಾಕುಂತಲ ಎಲ್ಲ ಡಾಕ್ಯುಮೆಂಟ್ಸ್ಗೂ ಮತ್ತು ಕಂಪ್ನಿನೂ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಇದರಿಂದ ಜಯದೇವ್ ಬಿಗ್ ಶಾಕ್ ಆಗಿಬಿಡುತ್ತೆ. ಇನ್ನು ಇಲ್ಲಿ ಗೌತಮ್ ದಿವಾನ್ ಆಗಿಬಿಟ್ಟು ಈ ಒಂದು ದಿವಾನ್ ಗ್ರೂಪ್ ಆಫ್ ಕಂಪ್ನಿಗೆ ಮತ್ತೆ ಬರೋಕ್ಕೆ ಮನಸ್ಸು ಮಾಡಿದ್ದಾನೆ. ಹಾಗಾದರೆ ಶಾಕುಂತಲ ಜಯದೇವ್ಗೆ ಇಬ್ಬರು ಕೂಡ ಸರಿಯಾದ ಪಾಠ ಕಲಿಸ್ತಾನೆ ಗೌತಮ್. ಇನ್ನು ಇತ್ತ ಕಡೆ ಭೂಮಿಕಾ ಮತ್ತು ಗೌತಮ್ ತನ್ನ ಮೊದಲೇ ಮಗು ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಬೇಜಾರಾಗಿದ್ದಾರೆ. ಆದಷ್ಟು ಬೇಗ ಮಿಂಚಿನ ತನ್ನ ಮಗಳನ್ನ ಸತ್ಯ ರಿವೀಲ್ ಆಗುತ್ತಾ, ಸುನಿಲ್ ಮುಖವಾಡ ಈ ಒಂದು ಭೂಮಿಕಾ ಮುಂದೆ ಬಯಲಾಗುತ್ತಾ, ಸುನಿಲ್ ಮಾಡ್ತಾ ಕುತಂತ್ರ ಮಲ್ಲಿಗೂ ಅರ್ಥ ಆಗಿ ಜಯದೇವ್ಗೆ ತಕ್ಕ ಪಾಠ ಕಲಿಸ್ತಾರ ಭೂಮಿಕಾ ಮಲ್ಲಿ ಸೇರಿಕೊಂಡು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.